ಯಾರು ಸರೆಂಡರ್ ಆಗ್ತಾ ಇದ್ದಾರೆ, ಸರೆಂಡರ್ ಆದವರು ಜೊತೆಗೆ ಪೊಲೀಸರು ಜೊತೆಗೆ ಲಾಯರ್ಗಳು ಇವರೆಲ್ಲರನ್ನು ಸೇರಿಸಿ ಒಟ್ಟು 30 ಲಕ್ಷ ರೂಪಾಯಿಗೆ ಡೀಲ್ ಮಾಡಿದ್ರಂತೆ ದರ್ಶನ್. ಈ ಕೇಸನ್ನು ಮುಚ್ಚಿ ಹಾಕುವಂತ ಬಗೆ ಹೇಗೆ? ಅದಕ್ಕೋಸ್ಕರ ಈ ಡೀಲ್ ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಒಂದು ದೊಡ್ಡ ಪ್ಲಾನ್ ಅನ್ನು ಹೆಣೆದಿದ್ರು. ತನ್ನ ಬುಡಕ್ಕೆ ಬರಬಾರದು ಅನ್ನುವಂಥ ಕಾರಣದಿಂದ 30 ಲಕ್ಷ ರೂಪಾಯಿ ಡೀಲ್ ಮಾತಾಡ್ಕೊಂಡಿದ್ರು. 30 ಲಕ್ಷ ಕೊಟ್ಟಿದ್ದು ಕೇವಲ ಸರೆಂಡರ್ ಆಗಲಿಕ್ಕಲ್ಲ, ಸರೆಂಡರ್ಸ್ಗೆ, ಪೊಲೀಸರಿಗೆ ಮತ್ತೆ ಲಾಯರ್ಗಳಿಗೆ. A14 ಆರೋಪಿ 14 ಆ ಪ್ರದೋಷ್ ಇದನ್ನಲ್ಲ, ಪ್ರದೋಷ್ಗೆ ಜವಾಬ್ದಾರಿ ಕೊಟ್ಟಿದ್ರಂತೆ. ಅದರಂತೆ ಕಾರ್ತಿಕ್, ನಿಖಿಲ್, ಕೇಶವ್ ಸರೆಂಡರ್ ಆದರು. ಸರೆಂಡರ್ ಆಗಲಿಕ್ಕೆ ಈ 3 ಜನರಿಗೆ ಸಿಕ್ಕಿದ್ದು ತಲಾ 5-5 ಲಕ್ಷ ರೂಪಾಯಿ. ಎಂತೆಂಥವ್ರು ಇದ್ದಾರೆ ನೋಡಿ ಆ ಪಟಾಲಮ್ಮಲ್ಲಿ. 30 ಲಕ್ಷ ಡೀಲ್, ಸರೆಂಡರ್ ಆಗಬೇಕು. ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಜೊತೆಗೆ ಲಾಯರ್ಗಳನ್ನ ಹ್ಯಾಂಡಲ್ ಮಾಡ್ಕೋಬೇಕು, ಪೊಲೀಸರನ್ನ ಹ್ಯಾಂಡಲ್ ಮಾಡ್ಕೋಬೇಕು. ಇದು ಯಾವುದನ್ನೂ ನೆಟ್ಟಗೆ ಮಾಡಿಲ್ಲ ಇವರು. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನುವಂಥ ಕನಿಷ್ಠ ಪರಿಜ್ಞಾನವೂ ಇರಲಿಲ್ಲ. ಸುತ್ತಮುತ್ತ ಇದ್ದಂಥವ್ರೆಲ್ಲರೂ ಕೂಡ ಇಂಥ ಪಟಾಲಮ್ಮನವರೇ. 30 ಲಕ್ಷ ರೂಪಾಯಿ ಅಂದರೆ ಈ ಮುಖಾಂತರ ಕೊಲೆ ಕೇಸ್ ಮುಚ್ಚಾಕಬೇಕು, ಹೊರಗಡೆ ಬರಬಾರ್ದು, ಅದರಲ್ಲಿ ನಾನು ಸಿಕ್ಕಕ್ಕೋಬಾರ್ದು. 30 ಲಕ್ಷ ರೂಪಾಯಿ. ಹಿಂಗಾಗೇನು ಅಂದರೆ ಸರೆಂಡರ್ ಯಾರ್ಯಾರು ಆಗ್ತಾರಲ್ಲ ಅವರಿಗೆ 5-5 ಲಕ್ಷ ರೂಪಾಯಿ ಅವ್ರು ಹಂಚ್ಕೊಂಡಿದ್ರು. ಈ ನುಳಿದಿದ್ದ ದುಡ್ಡು ಸಿಗ್ತಾ ಇದೆ ನೋಡಿ, ಅಲ್ಲಿ ಇಲ್ಲಿ ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ. ಆದರೆ ಇದೆಲ್ಲದರ ಜೊತೆಗೆ ಈ ಚಿತ್ರದುರ್ಗದ ರಘು ಇದನ್ನಲ್ಲ, ಅವನ ಮನೆಯಲ್ಲಿ ದುಡ್ಡು ಸಿಕ್ಕಿದೆಯಲ್ಲ, ಆ ದುಡ್ಡು ಎಲ್ಲಿಂದ ಬಂತು ಹಾಗಾದರೆ? ಇವೆಲ್ಲ ಪ್ರಶ್ನೆಗಳಿವೆ. ಅಂದರೆ ಯಾರ್ಯಾರು ಬೇಕಾದ ರೀತಿಯಲ್ಲಿ ಪೀಕ್ ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ದುಡ್ಡನ್ನು. ಈಗ ಬಯಲಾಗಿರುವಂಥದ್ದು 30 ಲಕ್ಷ ಡೀಲ್ನ ರಹಸ್ಯ ಈಗ ಬಯಲಾಗಿದೆ. ಹಾಗಾಗಿನೇ ಕಾರ್ತಿಕ್, ನಿಖಿಲ್ ಮತ್ತು ಕೇಶವ್ ಅವರಿಗೆ ತಲಾ 5-5 ಲಕ್ಷ ರೂಪಾಯಿ ಕೊಡಲಾಯಿತು. ಅದಾದಮೇಲೆ ಅವರು ಸರೆಂಡರ್ ಆದರು ಪೊಲೀಸರಿಗೆ. ಎಸ್ ನೋಡಿ, ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ, ಹೌದು, ಬಾಡಿ ವಿಲೇವಾರಿಗೆ ದುಡ್ಡು ಕೊಟ್ಟಿದ್ದು ನಾನೇ. ದರ್ಶನ್ ಸ್ವಇಚ್ಛಾ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಎಲ್ಲದನ್ನೂ ಕೂಡ ಒಪ್ಕೊಂಡಂಗಾಯಿತು. ಕೊಲೆಯಾದಂಥ ವ್ಯಕ್ತಿಯ ದೇಹವನ್ನು ನೀವು ತಗೊಂಡೋಗಿ ಬಿಸಾಕಿ ವಿಲೇವಾರಿ ಮಾಡಿಬಿಡಿ, ನನ್ನ ಹೆಸರು ಬರಬಾರದು, ಅದಕ್ಕೆ 30 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೆ. ಪೊಲೀಸರು, ಲಾಯರ್ಗಳು ಮತ್ತು ಶವ ಸಾಗಿಸೋರಿಗೆ ಈ ವೆಚ್ಚಕ್ಕೋಸ್ಕರ ಪ್ರದೋಷ್ಗೆ ನಾನು 30 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಅಲ್ಲಿಗೆ ದರ್ಶನ್ ಒಂದು ಸಂಗತಿಯನ್ನು ಒಪ್ಕೊಂಡಂಗಾಗಿದೆ. ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್. ಅಂದರೆ ಈ ಮುಖಾಂತರ ದರ್ಶನ್ ಅವರ ಪಾತ್ರ ಕೊಲೆಯಲ್ಲಿ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕೊಲೆಯಲ್ಲಿ ಭಾಗಿಯಾಗಿರುವುದಾಗಿ ಖುದ್ದು ದರ್ಶನ್ನೇ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಒಂದು ಹಂತಕ್ಕೆ ಮುಗೀತು ನೋಡಿ, ಒಂದು ಹಂತಕ್ಕೆ ಲಾಕ್ ಅಂತ ಅರ್ಥ. ಈ ರೀತಿ ಆಗಿ ಹೋಗ್ಬಿಟ್ರೆ, ಇದೆಲ್ಲದನ್ನು ಕೂಡ ಒಪ್ಕೊಳ್ತಾ ಹೋದರೆ ನನಗನ್ಸುತ್ತೆ ಕನಿಷ್ಠ 3 ತಿಂಗಳಿಂದ 5 ತಿಂಗಳ ತನಕ ಹೊರಗಡೆ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಕನಿಷ್ಠ 3 ತಿಂಗಳು. ಪೊಲೀಸರು, ಲಾಯರು ಮತ್ತು ಶವ ಸಾಗಿಸ್ಲಿಕ್ಕೆ ಅದಕ್ಕೆ ಏನೇನು ವೆಚ್ಚ ಆಗುತ್ತೆ, ಅದಕ್ಕೆ ನಾನು 30 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಪ್ರದೋಷ್ ಕೈಯಲ್ಲಿ ನಾನು 30 ಲಕ್ಷ ರೂಪಾಯಿ ಕೊಟ್ಟಿದ್ದೆ ಅಂತ ದರ್ಶನ್ ಹೇಳಿದ್ದಾರೆ. ಅಂದರೆ ತಪ್ಪೊಪ್ಪಿಗೆ, ಪರೋಕ್ಷವಾಗಿ ತಾನು ಕೊಲೆಯಲ್ಲಿ ಭಾಗಿಯಾಗಿದ್ದೀನಿ ಅಂತ ಒಪ್ಕೊಂಡಂಗಾಯಿತು ದರ್ಶನ್. ಇದೆಲ್ಲ ಆದಮೇಲೆ ಹೌದು, ಇದನ್ನೆಲ್ಲ ಈ ತಗೊಂಡೋಗಿ ಬಿಸಾಡಲಿಕ್ಕೆ, ಶವ ಬಿಸಾಡಲಿಕ್ಕೆ ನಾನು ದುಡ್ಡು ಕೊಟ್ಟಿದ್ದೆ ಅಂತ ಒಪ್ಕೊಂಡಿದ್ದಾರೆ ದರ್ಶನ್. ನೋಡಿ, ಇದೊಂದು ಬಲವಾದಂಥ ಸಾಕ್ಷ್ಯ ಆಗೋಗ್ಬಿಡ್ತು ಇವಾಗ. ಬಹುಶಃ ಅವ್ರಿಗೂ ಕೂಡ ಅನಿಸಿರಬೇಕು, ಇನ್ನು ಎಲ್ಲವನ್ನೂ ಕೂಡ ನಾನು ಮುಚ್ತಾ ಹೋದು ಅಂತಂತಂದರೆ, ಇನ್ನೆಲ್ಲದನ್ನೂ ಕೂಡ ನಾನು ಸುಳ್ಳು ಹೇಳ್ತಾ ಹೋದರೆ ಒಂದಕ್ಕೊಂದು ಹೆಣ್ಕೊಂಡು ಹೋಗಬೇಕಾಗತ್ತೆ. ಇದು ಯಾವುದೂ ಕೂಡ ವರ್ಕೌಟ್ ಆಗಲ್ಲ ಅನ್ನುವಂಥದ್ದು